ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಬಿಲ್ ಗ್ರೇಟ್ ಒಮ್ಮೆ ಅದನ್ನ ಸ್ವಂತ ಅನುಭವನ ಹೇಳಿಕೊಂಡಿದ್ದು. ಬಿಲ್ ಗ್ರೇಟ್ ಒಮ್ಮೆ ಏರ್ಪೋರ್ಟ್ ನಲ್ಲಿ ಹೋಗ್ತಾ ಇದ್ನಂತ. ಬಿಲ್ ಗ್ರೇಟ್ ಇಷ್ಟು ಶ್ರೀಮಂತ ಆಗೋದಕ್ಕಿಂತ ಮೊದಲಿನ ಮಾತು, ನ್ಯೂಸ್ ಪೇಪರ್ ಬೇಕು. ಅಲ್ಲಿ ನೋಡಿದ ನ್ಯೂಸ್ ಪೇಪರ್ ಮಾರ್ತಿದ್ದ ಒಬ್ಬ ಹುಡುಗ, ಚಿಲ್ಲರ್ ದುಡ್ಡು ಇಲ್ಲ. ಆ ಹುಡುಗ ಕೇಳಿದ್ರೆ, ನನ್ನ ಹತ್ರ ಚಿಲ್ಲರ್ ಇಲ್ಲ, ನ್ಯೂಸ್ ಪೇಪರ್ ಬೇಕು. ತಗೊಳ್ಳಿ ಸ್ವಾಮಿ, ಓದ್ರಿ, ಪರವಾಗಿಲ್ಲ, ತಗೊಳ್ರಿ, ಏನ್ ಬೇಕೋ ಇಲ್ಲ, ರೊಕ್ಕ ಕೊಡ್ಬೇಡ, ಫ್ರೀ ಆಗಿ ತಗೊಳ್ರಿ ಅಂದ. ತಗೊಂಡ, ಓದ್ತಾ ಆಯ್ತು, ಹೋದ. 3 ತಿಂಗಳ ನಂತರ ಪುನಃ ಅದೇ ಏರ್ಪೋರ್ಟ್ ನಲ್ಲಿ ಇನ್ನೊಂದು ಕಡೆ ಪ್ರಯಾಣ ಮಾಡ್ಬೇಕಾಗಿತ್ತು. ಸೇಮ್ ಪರಿಸ್ಥಿತಿ, ಚಿಲ್ಲರ್ ಇಲ್ಲ, ನ್ಯೂಸ್ ಪೇಪರ್ ಬೇಕು. ಅದೇ ಹುಡುಗ ಕಾಣಿಸಿದ, ಏನ್ಪಾ, ನಾನು ಮೊದಲಿಂದ ರೊಕ್ಕ ಕೊಡ್ಬೇಕು, ನಿನ್ ಕೊಟ್ಟಿಲ್ಲ, ನ್ಯೂಸ್ ಪೇಪರ್ ಬೇಕು, ರೊಕ್ಕ ಇವತ್ತು ಚಿಲ್ಲರ್ ಇಲ್ಲ. ಏನ್ ಪರವಾಗಿಲ್ಲ ಸ್ವಾಮಿ, ತಗೊಳ್ರಿ, ಓದ್ರಿ, ಫ್ರೀ ಆಗಿ ಕೊಡ್ತಾ ಇದ್ದೀನಿ, ಓದ್ರಿ, ಸಂತೋಷ ಅಂತ ನಗುತ್ತಾ ಕೊಟ್ಟ ಹುಡುಗ. ತಗೊಂಡ, ಓದ್ದ. 20 ವರ್ಷಗಳ ನಂತರ ಜಗತ್ತಿನ ಶ್ರೇಷ್ಠ ಶ್ರೀಮಂತರಾಗಿಬಿಟ್ಟ, ಅತಿ ಉನ್ನತ ಸ್ಥಾನಕ್ಕೆ ಹೋದ ಬಿಲ್ ಗ್ರೇಟ್. ಒಮ್ಮೆ ಹೀಗೆ ಕೂತ ಜ್ಞಾಪಕ ಬಂತು, ನಾನು 2 ಸಲ ಫ್ರೀ ಆಗಿ ಪೇಪರ್ ಕೊಟ್ಟಿದ್ದ ಒಬ್ಬ ಹುಡುಗ, ಅವ ಎಲ್ಲಿದ್ದ ನೋಡಿ ಏನಾದ್ರೂ ಸಹಾಯ ಮಾಡಬೇಕು ಅನಿಸ್ತು ಬಿಲ್ ಗ್ರೇಟ್. ಹುಡುಕಾಡಿಸಿದ, ಮನುಷ್ಯನ್ ಕಳಿಸಿದ. 2 ವರ್ಷ ಹುಡುಕಿದ ನಂತರ ಅವ ಒಬ್ಬ ಯುವಕ ಆಗಿದ್ದ, ಒಂದು ಸಣ್ಣ ಫ್ಯಾಕ್ಟರಿ ಒಳಗೆ ನೌಕರಿ ಮಾಡ್ತಿದ್ದ, ಸಾಮಾನ್ಯ ಬಡವನೇ ಇದ್ದ. ಕರೆಸಿದ ಬಿಲ್ ಗ್ರೇಟ್, ಬಾ ಅಂತಂದ. ನಿನ್ನ ನನಗೆ ಪೇಪರ್ ಕೊಟ್ಟಿದ್ದೊಮ್ಮೆ ಜ್ಞಾಪಕಿದ? ಇದೆ ಸರ್, ಒಮ್ಮೆಲ್ಲ 2 ಸಲ ಕೊಟ್ಟಿದ್ದೆ, ಫ್ರೀ ಆಗಿ ಕೊಟ್ಟಿದ್ದೆ, ನಿಮ್ಮ ಹತ್ರ ಚಿಲ್ಲರ್ ಇದ್ದಿದ್ದಿಲ್ಲ. ಹೌದು, ಆದ್ರ ಅದಕ್ಕೆ ನಾನು ಋಣ ನೀನ್ ತೀರಿಸ್ಬೇಕು. ನನಗೇನಪ್ಪ, ನಿನ್ಗೆ ಏನ್ ಬೇಕು ಕೇಳು, ಕೊಡ್ತೀನಿ. ನಿನ್ಗೆ ಏನ್ ಬಾಯಲ್ಲಿ ಬಂದಿದ್ ಕೇಳು, ನನ್ನ ಹತ್ರ ದುಡ್ಡು ಅದ ಸಾಕಷ್ಟು, ನಿನ್ಗೆ ಏನ್ ಬೇಕು ಕೇಳಿ ಕೊಟ್ಬಿಡ್ತೀನಿ. ಆ ಹುಡುಗ, ಆ ಯುವಕ ನಗ್ತಾ ಹೇಳ್ದ, ಇಲ್ಲ ಸರ್, ಅದ್ರದ್ದು ಇದು ತೀರಿಸ್ಲಿಕ್ಕೆ ಕಂಪೇರ್ ಮಾಡಬೇಡ್ರಿ. ನಾನು ನಿಮಗ ಪೇಪರ್ ಫ್ರೀ ಆಗಿ ಕೊಟ್ಟಿದ್ದು ನಾನು ತುಂಬಾ ಬಡವನಿದ್ದಾಗ. ಆ ರೊಕ್ಕ ಬಂದ್ರೆ ರಾತ್ರಿ ನಂದು ಊಟ ನಡಿಬೇಕು, ಆ ಪರಿಸ್ಥಿತಿ ಒಳಗೆ ನಾನು ನಿಮ್ಗೆ ಫ್ರೀ ಆಗಿ ಪೇಪರ್ ಕೊಟ್ಟಿದ್ದೆ. ನೀವು ಈಗ ನನಗೆ ಸಹಾಯ ಮಾಡ್ಲಿಕ್ಕತ್ತೀರಿ, ನೀವು ಕೋಟ್ಯಾಧೀಶರು, ಅರ್ಬಾಧೀಶರಿದ್ರಿ, ಜಗತ್ತಿನ ಶ್ರೀಮಂತರಲ್ಲಿ ನಂಬರ್ 1 ಶ್ರೀಮಂತರಿದ್ದಾಗ ನನಗೆ ಸಹಾಯ ಮಾಡ್ಲಿಕ್ಕತ್ತೀರಿ. ನಾನು ನಿಮಗೆ ಸಹಾಯ ಮಾಡಿದ್ದು ಆ ಪರಿಸ್ಥಿತಿ, ನೀವು ನನಗೆ ಸಹಾಯ ಮಾಡ್ಲಿಕ್ಕತ್ತಿದ್ದು ಈ ಪರಿಸ್ಥಿತಿ. ಬಿಲ್ ಗ್ರೇಟ್ಗೆ ರೋಮಾಂಚನ. ಕರೆಕ್ಟ್ ಅದ ಆ ಹುಡುಗನ ಮಾತು. ಒಂದ್ ದಿವಸ ಸಾಯಂಕಾಲ ಅವನಿಗೆ ಹೋದ್ರೆ ಮನೆಗೆ ಊಟ ನಡಿಬೇಕು, ಆ ಚಿಲ್ಲರ್ ದುಡ್ಡು ಜಮಾ ಮಾಡಿಕೊಂಡು ಆ ಪೇಪರ್ದವನಿಗೆ ಕೊಟ್ಟು ಉಳಿದ ದುಡ್ಡಿಂದ ಊಟ ಮಾಡಬೇಕು. ಆ ಪರಿಸ್ಥಿತಿಯಲ್ಲಿ ನನಗೆ ಫ್ರೀ ಪೇಪರ್ ಕೊಟ್ಟ, ಈಗ ನಾನು ಕೊಡೋದು ಮಹತ್ವ ಅಲ್ಲ ಅಂತ ಹೇಳಿ ಆ ಬಿಲ್ ಗ್ರೇಟ್ಗೆ ಆಯ್ತಂತ. ಸರಿ, ಮುಂದೆ ಏನಾಯ್ತು ಅದು ಬೇರೆ ವಿಷಯ. ಅದೇ ರೀತಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಮ್ಮೆ ಜಪಾನ್ಗೆ ಹೋಗಿದ್ರು. ಇಂಪೀರಿಯರ್ ಒಂದು ಹೋಟೆಲ್ದಲ್ಲಿ ಇಳಿದಿದ್ರು. 3 ದಿವಸ ಅಲ್ಲೇ ಉಳಿದ್ರು. ಒಬ್ಬ ಹುಡುಗ ಬಹಳ ಸೇವಾ ಮಾಡಿದ, ಕೆಲಸ ಮಾಡಿದ, ಐನ್ಸ್ಟೈನ್ಗೆ ಇದು ಮಾಡಿದ. ಎಷ್ಟೋ ಅವರು ಬಟ್ಟಿ ಒಗೆದು ಕೊಡೋದಾಗ್ಲಿ, ಬೇರೆ ಕೆಲಸಗಳು, ಊಟ, ಟಿಫಿನ್, ಚಹಾ, ಕಾಫಿ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಿದ. ಬಹಳ ಸಂತೋಷ ಆಯ್ತು. 3 ದಿವಸ ನಂತರ ಐನ್ಸ್ಟೈನ್ ಹೋಗುವಾಗ ಹೇಳಿದ್ರು, ಮಗು ನಿನ್ಗೆ ಏನ್ ಬೇಕು ಹೇಳು, ಟಿಪ್ ಕೊಡ್ತೀನಿ, ಎಷ್ಟು ಬೇಕು ಹೇಳು. ಅವಂದ, ಇಲ್ಲ ಸ್ವಾಮಿ, ನಾವು ಜಪಾನ್ದಲ್ಲಿ ಟಿಪ್ ತಗೊಳ್ಳೋದಿಲ್ಲ, ನಮ್ಗೇನೂ ಬೇಕಾಗಿಲ್ಲ. ಇಲ್ಲ ಕೇಳು, ನಿಂಗೆ ಕೊಡ್ತೀನಿ. ಇಲ್ಲ ಸ್ವಾಮಿ, ನಾವು ಟಿಪ್ ತಗೊಳ್ಳೋದೇ ಇಲ್ಲ, ಕ್ಷಮಿಸ್ಬೇಕು, ಜಪಾನ್ದಲ್ಲಿ ನಾವು ಯಾರು ಟಿಪ್ ತಗೊಂಬೋದಿಲ್ಲ. ಆಶ್ಚರ್ಯ ಐನ್ಸ್ಟೈನ್ಗ. ಸರಿ ಅಂತ ಅಲ್ಲಿ ಒಂದು ಪೇಪರ್ ಲೆಟರೇಟ್ ಬರ್ತಿದ್ದು, ಹೋಟೆಲ್ ಹೆಸರ ಮೇಲೆ ಇದ್ದಿದ್ದು ತಗೊಂಡು ಕಾಗದ, ಅದರ ಬಗ್ಗೆ ಒಳ್ಳೆ 4 ಮಾತುಗಳನ್ನು ಬರ್ದ. ಈ ಹುಡುಗ ಹೀಗಿದ್ದಾನ, ಟಿಪ್ ಕೊಡ್ಲಿಕ್ಕೆ ಹೋದ್ರು ತಗೊಂಡಿಲ್ಲ, ಒಳ್ಳೆ ಸರ್ವಿಸ್ ಮಾಡಿದ್ದಾನ, ಒಳ್ಳೆ ಹುಡುಗ ಇದ್ದಾನ ಅಂತ ಹೇಳಿ ಆಲ್ಬರ್ಟ್ ಐನ್ಸ್ಟೈನ್ ಅಂತ ಹೇಳಿ ಸಿಗ್ನೇಚರ್ ಮಾಡಿ ಆ ಹಾಳೆ ಕೊಟ್ಟ. ಇದಿಟ್ಟುಕೊಂಡು ನಿನ್ನ ಹತ್ರ ನೆನಪಿನ ಕಾಣಿಕೆ ಅಂತ ಹೇಳಿ ತಗೊಂಡು ಒಳ್ಳೆ ಇದು ಮಾಡಿ ಮನೆಯೊಳಗೆ ಭದ್ರಪಡಿಸಿದ. ಮಗನಿಗೆ ಹೇಳಿದ್ದ, ಇದು ಆಲ್ಬರ್ಟ್ ಐನ್ಸ್ಟೈನ್ ಕೊಟ್ಟಿದ್ದು, ಹಾಗೆ ಇರಬೇಕು. ಬಹಳ ದಿವಸ ನಂತರ ಆ ಹುಡುಗ ಲಗ್ನ ಆದ್ಮೇಲಿನ ಸುದ್ದಿ ಇದು, ತೀರ್ಕೊಂಡ. ಅವನ ಮಗನಿಗೆ ಆ ಪೇಪರ್ ಬಂತು. ಆ ಪೇಪರ್ ಅವನು ಹಾಗೆ ಇಟ್ಟ, ಅವನು ತೀರ್ಕೊಂಡ. ಮೊಮ್ಮಗ ಯಾವ ಹುಡುಗಗೆ ಟಿಪ್ ಕೊಟ್ಟಿದ್ರು, ಬರೆದು ಕೊಟ್ಟಿದ್ರು ಐನ್ಸ್ಟೈನು, ಆ ಕಾಗದ ಈಗ ಅವ್ರ ಮೊಮ್ಮಗ ಮೊನ್ನೆ 2017ರಲ್ಲಿ ಆಕ್ಷನ್ ಮಾಡಿದ್ರೆ ಅದು 17 ಕೋಟಿ ರೂಪಾಯಿಗೆ ಹೋಯ್ತು. ನೋಡ್ರಿ, ಆ ಹುಡುಗ ಅಷ್ಟು ಆ ಪರಿಸ್ಥಿತಿಯಲ್ಲಿ ಸೇವಾ ಮಾಡಿದ್ದು, ಆ ಪರಿಸ್ಥಿತಿಯಲ್ಲಿ ನನಗೆ ಏನು ಬೇಡ ಅಂತ ಹೇಳಿದ್ದ ಲಾಭ ಈಗ 17 ಕೋಟಿ ರೂಪಾಯಿ ಅವನ ಮೊಮ್ಮಗನಿಗೆ ಸಿಕ್ತು ರೊಕ್ಕ. ನಮ್ಗೆ ಹಿರಿಯರು ಮಾಡಿದ ಪುಣ್ಯ ಅಂತ ಹೇಳ್ತಾರಲ್ಲ, ಈ ರೀತಿ ಪುಣ್ಯಲಿಂದ ಯಾವುದೋ ರೂಪದಿಂದ ನಮಗೆ ಪುನಃ ಬರ್ತನ್ಲಿಕ್ಕೆ ಇದೊಂದು ಜೀವಂತ ಉದಾಹರಣೆ. ಅನೇಕ ಜನರ ಕಥೆಗಳು ಇಂಥವು ಬರ್ತಾವ. ರವಿದಾಸರು ಅಂತ ಹೇಳಿ ಚಪ್ಪಲಿ ಹೊಲಿತಕ್ಕಂಥ ಮಹಾನ್ ಸಂತರು ಉತ್ತರ ಭಾರತದಲ್ಲಿ ಆಗೋದ್ರು. ಒಮ್ಮೆ ಅವರು ಚಪ್ಪಲಿ ಹೊಲ್ಕೋದು ಕೂತಿದ್ರು. ಕೆಲವು ಮಂದಿ ಪಂಡಿತರು ಬಂದ್ರು. ಪಂಡಿತರು ಕೇಳಿದ್ರೆ, ಏನೋ ಚಪ್ಪಲಿ ಹರಿದ ಹೊಲಿತೇನೋ, ತರ್ರಿ ಮಹಾಪ್ರಭು ಹೊಲಿತೀನಿ. ತಗೊಂಡ್ರು, ಚಪ್ಪಲಿ ಹೊಲ್ದು ಕೊಟ್ಟ. ಎಷ್ಟು ಕೊಡ್ಬೇಕು ದುಡ್ಡು? ಇವರೆಲ್ಲ ಭಾಷೆ ಹಾಗೆ ಇರ್ತಾರೆ, ಏನಾದ್ರೂ ಕೊಡ್ರಿ ಸ್ವಾಮಿ, ತಾವು ಮಹಾನುಭಾವರು ಏನ್ ಕೊಟ್ಟಿ ಸಂತೋಷ. 2 ದುಡ್ಡು ಒಗೆದ್ರು, ತಗೊಂಡ. ಪಾಪ, ಗುರುಗಳೇ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾವು ಗಂಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ, ಪರ್ವಕಾಲ ಬರ್ತಾ ಇದೆ, ಮರದ ಬಾಗಿಣ, ಗಂಗೆಗೆ ಸೀರಿ, ಅರಿಶಿನ, ಕುಂಕುಮ, ಹೂವ ಎಲ್ಲ ಗಂಗೆಗೆ ಸಮರ್ಪಣೆ ಮಾಡ್ಬೇಕು. ನೋಡಿ, ಇವೆಲ್ಲ ಸಾಮಾನು ತಗೊಂಡು ನಾವು ಗಂಗೆಗೆ ಹೋಗ್ತಾ ಇದ್ದೀವಿ.
ಮಹಾನ್ ಭಾವರೇ ತಾವು ಏನೋ ಅನ್ಕೊಲಿಲ್ಲ ಅಂದ್ರೆ ಕ್ಷಮ ಮಾಡ್ಬೇಕು, ನಂದು ಸಣ್ಣ ಕೆಲಸ. ಹೇಳೋ ಏನ್ ಕೆಲಸ? ಒಂದು ದುಡ್ಡು ನಾ ಕೊಡ್ತೀನಿ, ಗಂಗೆಯಲ್ಲಿ ಹಾಕ್ರಿ. ಒಂದು ಷರ್ತ್ ಏನಂದ್ರೆ ಗಂಗೆ ಮಾತ್ರ ಕೈ ಹಿಂಗ್ ಅಂದಾಗ ಮಾತ್ರ ಕೊಡ್ರಿ, ಇಲ್ಲಾಂದ್ರೆ ವಾಪಸ್ ತಗೊಂಡ್ ಬರ್ರಿ. ನಗಲಿಕ್ಕಂದ್ರು ಗಂಗೆ ಹಂಗ್ ಕೈ ಅಂತ ಹೇಳೋ ಹುಚ್ಚ ಅಂತ ಅಂದ್ರು. ಸರಿ ಸ್ವಾಮಿ ನೋಡ್ರಿ, ಕೈ ಅಂದ್ರೆ ಕೊಡ್ರಿ, ಇಲ್ಲ ಬೇಡ ತಗೊಳ್ರಿ ಅಂದ್ರೆ ತಗೊಲಿಕ್ ಹೋದ್ರು. ಇನ್ನೊಬ್ಬ ಪಂಡಿತ ಮುಟ್ಬೇಡ, ಅವ ದಲಿತ ಚಪ್ಪಲಿ ಅವ ಅಸ್ಪೃಶ್ಯ, ಅವ್ನು ಮುಟ್ತಾರೆ, ಕೆಳಗಿಡು ಅಂತ ಹೇಳೋದು. ಕೆಳಗಿಟ್ರು ಕಲ್ಲಿನ ಮೇಲೆ. ಅಪವಿತ್ರ ಪವಿತ್ರವ ಏನೋ ಮಂತ್ರ ಹೇಳಿದ್ರು, ನೀರು ಚಮಕಿಸಿ ಆ ದುಡ್ಡಿನ ತಗೊಂಡು ಹೋದ್ರು. ಅವರೆಲ್ಲ ಪೂಜೆ ಗೀಜೆ ಮರದ ಬಾಗಿನ ಗಂಗೆಗೆ ಸಮರ್ಪಣೆ ಎಲ್ಲ ಮಾಡಿದ್ರು. ಕೊನೆಗೆ ಬರುವಾಗ ಶಿಷ್ಯ ಜ್ಞಾಪಕ ಮಾಡಿದ ಅವ್ರಿಗೆ ಪಂಡಿತರೇ ಒಂದು ದುಡ್ಡು ಕೊಟ್ಟಿದ್ದ ಅವ ಚಪ್ಪಲಿ ಹೊಲಿಯವ, ಗಂಗೆಯಲ್ಲಿ ಹಾಕು, ಗಂಗೆ ಕೈ ಅಂದ್ರೆ ಹಾಕು ಅಂದಿದ್ದ. ಆ ದುಡ್ಡು ಹಾಕ್ಬಿಡ್ರಿ ಅಂದ. ಹೌದೌದು ಅಂತ ತೆಗೆದು ಒಗದ್ರು ಗಂಗೆ ಒಳಗಲಿಂತ ಕೈ ಬಂತು ಗಂಗೆ ಕೈಯಲ್ಲಿ ಬಿತ್ತಂತ ಆ ದುಡ್ಡು. ಇವು ಪುರಾಣ ಕಥೆಗಳಿರ್ಬೋದು, ಹೆಚ್ಚು ಕಮ್ಮಿ ಇರ್ಬೋದು, ಆದ್ರೂ ನೋಡ್ರಿ ಆಶ್ಚರ್ಯ, ಆ ಗಂಗೆನೇ ಸ್ವಂತ ಕೈ ಬಂದು ಆ ಕೈಯಲ್ಲಿ ಬಿತ್ತಂತ. ಇವರಿಗೆ ರೋಮಾಂಚನ ಆಯ್ತು. ಏನಪ್ಪಾ ಎಂಥ ಭಕ್ತಿ, ಎಂಥ ಶ್ರದ್ಧೆ, ಒಂದು ಸಾಕ್ಷಾತ್ ಗಂಗಾ ಮಾತನೇ ಕೈ ಎಂದು ತಗೊಂಡ್ಲು ಅಂತ ಹೇಳಿ ಅದೊಂದು ಕಥೆ ಬರ್ತದೆ ಈ ರವಿದಾಸರದು ಇದ್ರೊಳಗೆ. ಈ ರೀತಿ ಘಟನೆಗಳು ಎಷ್ಟೋ ಆಗ್ತಿರ್ತಾವ. ಅದಕ್ಕೆ ನಾವು ಯಾರನ್ನೂ ಕಮ್ಮಿ ಅನ್ಕೋಬಾರ್ದು. ಚಪ್ಪಲಿ ಹೊಲಿಯೋವಾಗ್ಲಿ, ಕಸ ಬಳಿಯೋರಾಗ್ಲಿ, ಡ್ರೈವರ್ ಆಗ್ಲಿ, ಹೋಟೆಲ್ದಲ್ಲಿ ಕೆಲಸ ಮಾಡೋರಾಗ್ಲಿ, ಮಾಮೂಲಿ ಮನುಷ್ಯರು ಸದ್ಯ ಎಷ್ಟೋ ಕೆಲ್ಸಕ್ಕೆ ಬರ್ತಾರ. ಎಲ್ಲರಲ್ಲಿ ಭಗವತ್ ಸ್ವರೂಪ ಇದೆ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ. ವಿವೇಕಾನಂದರು ಹೇಳ್ತಿದ್ರು, ಚಪ್ಪಲಿ ಹೊಲಿಯೋದರಲ್ಲಿ ಚಮ್ಮಾರ ಶ್ರೇಷ್ಠ, ಮಂತ್ರಗಳ ಹೇಳೋದ್ರಲ್ಲಿ ಬ್ರಾಹ್ಮಣ ಶ್ರೇಷ್ಠ. ಎಲ್ಲರಿಗಿನ ಬ್ರಾಹ್ಮಣ ಶ್ರೇಷ್ಠ ಅಲ್ಲ. ಬ್ರಾಹ್ಮಣ ಶ್ರೇಷ್ಠ ಆದ್ರೆ ಬ್ರಾಹ್ಮಣಿಗೆ ಚಪ್ಪಲಿ ಹೊಲಿಲಿಕ್ಕೆ ಬರೋದಿಲ್ಲ. ಚಪ್ಪಲಿಯಲ್ಲಿ ಚಮ್ಮಾರ, ಮಂತ್ರದಲ್ಲಿ ಬ್ರಾಹ್ಮಣ. ಅವರವರ ವೃತ್ತಿಯಲ್ಲಿ ಅವರವರ ಶ್ರೇಷ್ಠರು. ಒಬ್ಬರಿಗಿನ ಒಬ್ಬರು, ಎಲ್ಲರಿಗಿನ ಒಬ್ಬನೇ ಶ್ರೇಷ್ಠ ಅಂಬದು ಎಲ್ಲಿಯೂ ಇರೋದಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ ಮಾತುಗಳು. ಆ ರೀತಿ ನಾವು ಸದ್ಯ ಯಾರನ್ನೂ ಕಮ್ಮಿ, ಯಾರನ್ನೂ ಕನಿಷ್ಠ ಅಂತೇಳಿ ತಿಳ್ಕೊಬಾರದು. ಎಲ್ಲರೂ ನಮ್ಮವ್ರು ಅಂತೇಳಿ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನ. ಎಲ್ಲರಲ್ಲಿ ಜ್ಯೋತಿ ಸ್ವರೂಪ ಇರ್ತಕ್ಕಂತಹ ಶಿವ ಪರಮಾತ್ಮ ಏನಿದ್ದಾನೆ ಅದು ಎಲ್ಲ ಒಂದೇ ಎಂಬ ಭಾವನೆ ನಾವು ಇಟ್ಕೋಬೇಕು. ಸಮಾಜದಲ್ಲಿ ಆ ರೀತಿ ನಾವು ಎಲ್ಲರನ್ನೂ ಗೌರವಿಸಬೇಕು. ಎಲ್ಲರೂ ನಮಗೆ ಕೆಲ್ಸಕ್ಕೆ ಬರ್ತಾರೆ. ನಮ್ಮ ಮನೆಯಲ್ಲಿ ಮುಸುರಿ ತೊಳೆಯಕ್ಕೆ ಬರಲಿಲ್ಲ, ಒಂದ್ ದಿವ್ಸ ಕೆಲಸ ಮಾಡಕ್ ಬರಲ್ಲ ಅಂದ್ರೆ ಎಲ್ಲ ಕಸ ಹಾಗೆ ಕೂತು ಬಿಡ್ತವೆ. ಅವರು ಸದ್ಯ ನಮ್ಮ ಸಲುವಾಗಿ ಸೇವೆ ಮಾಡ್ತಕ್ಕಂಥವ್ರು. ನಮೋ ನಮೋ ಅಂತ ಹೇಳಿ ಋಷಿಮುನಿಗಳು ಸದ್ಯ ಎಲ್ಲರಿಗೂ ನಮಸ್ಕಾರ ಮಾಡ್ರಿ ಅಂತ ಹೇಳಿದ್ದಾರೆ. ಭಾರತ್ ಮಾತೆಗೆ ಜೈ. ಎಲ್ಲರಿಗೂ ನಮಸ್ಕಾರ.